ಇದೀಗ ಇಲ್ಲಿರುವಂತಹ ಒಂದು ಪ್ರಮುಖ ತೀರ್ಥಕ್ಷೇತ್ರ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕಿನ ಲಕ್ಷಾಂತರ ಭಕ್ತಾದಿಗಳು ಭೇಟಿ ನೀಡುವಂತಹ ಆ ಒಂದು ತೀರ್ಥಕ್ಷೇತ್ರದ ಆ ದೇವಳದ ಪ್ರಮುಖ ವ್ಯಕ್ತಿಗಳ ಮೇಲೆ ಬರ್ತಾ ಇರತಕ್ಕಂತಹ ಆರೋಪಗಳು. ದಾಖಲೆಯ ಪ್ರಕಾರ 85ರಿಂದ ಸುಮಾರು 2012ರವರೆಗೆ ಸುಮಾರು 500 ಹತ್ತಿರ 500 ಶವಗಳನ್ನು ಅಲ್ಲಿಂದ ವಿಲೇವಾರಿ ಮಾಡಿದ್ದಾರೆ. ಅಲ್ಲಿ ಅಂದರೆ 500ಕ್ಕಿಂತಲೂ ಹೆಚ್ಚು ಶವಗಳು ಅಲ್ಲಿ ಸಿಕ್ಕಿದೆ ಅಂತ ಕೆಲವು ದಾಖಲೆಗಳು ಹೇಳ್ತಾ ಇದೆ. ಆದರೆ ಯಾವಾಗ 2012ರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಸೌಜನ್ಯ ಎಂಬ ಒಂದು ಹೆಣ್ಣು ಮಗಳು ಆ ಮಂಜುನಾಥೇಶ್ವರ ದೇವಸ್ಥಾನದ ಅಧೀನದಲ್ಲಿರ್ತಕ್ಕಂತಹ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಸಾಯಂಕಾಲ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ನಾಪತ್ತೆ ಆಗ್ತಾರೆ. ಅಂದರೆ ಇವರ ವಿರುದ್ಧ ಯಾರೂ ಕೂಡ ಮಾತನಾಡುವ ಹಾಗೆ ಇಲ್ಲ. ಈ ಶಕ್ತಿಗಳ ವಿರುದ್ಧ, ಈ ದೇವಳದ ಆಡಳಿತ ನಡೆಸುವಂಥ ಈ ಬಲಾಢ್ಯ ಶಕ್ತಿಗಳ ವಿರುದ್ಧ ಯಾರೂ ಕೂಡ ಮಾತನಾಡುವ ಹಾಗೆ ಇಲ್ಲ. ಯಾರಾದರೂ ಏನು ಧರ್ಮಸ್ಥಳದಲ್ಲಿ ನಡೀತಾ ಇದೆ, ಯಾಕೆ ಇದರ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ? ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಇಲ್ಲಿರ್ತಕ್ಕಂಥ ಹಿಂದೂ ಸಂಘಟನೆಗಳು ಬೀದಿಯಲ್ಲಿ ನಿಂತು ರಂಪಾಟ ಮಾಡ್ತಾ ಇದ್ದಾರಲ್ಲ. ಯಾರಾದರೂ ಒಬ್ಬ ಮುಸಲ್ಮಾನ ಒಂದು ಹುಡುಗಿಯಲ್ಲಿ ಮಾತನಾಡಿದ ಕೂಡಲೇ ಲವ್ ಜಿಹಾದ್ ಮತ್ತೇನೋ ಹೇಳಿಕೊಂಡು ಇಡೀ ಜಿಲ್ಲೆಗೆ, ನಾಡಿಗೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾರಲ್ಲ ಈ ಸಂಘ ಪರಿವಾರದ ನಾಯಕರು. ಏನಿವತ್ತು ಸತ್ತೋಗಿದ್ದಾರಾ? ಕಲ್ಲಡ್ಕ ಪ್ರಭಾಕರ ಭಟ್ರು ಎಲ್ಲಿದ್ದಾರೆ ಇವತ್ತು? ನಳಿನ್ ಕುಮಾರ್ ಕಟೀಲ್ ಎಲ್ಲಿದ್ದಾರೆ? ಪ್ರಮೋದ್ ಮುತಾಲಿಕ್ ಎಲ್ಲಿದ್ದಾನೆ ಇವತ್ತು? ಅರುಣ್ ಕುಮಾರ್ ಪುತ್ತಿಲ್ ಎಲ್ಲಿದ್ದಾರೆ? ಮೊನ್ನೆ ಪುತ್ತೂರಿನಲ್ಲಿ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ. ಅರುಣ್ ಕುಮಾರ್ ಪುತ್ತಿಲ್ ಏನು ಮಾಡಿದ್ದಾರೆ? ಪತ್ರಿಕಾಗೋಷ್ಠಿ ಮಾಡಿ ಏನು ಹೇಳಿದ್ದು? ಜಿಹಾದಿಗಳು ಬರಬೇಕಾದಂಥ ಅಗತ್ಯ ಇರಲಿಲ್ಲ, ನಾವು ಅದನ್ನು ಸರಿ ಮಾಡಿಕೊಳ್ತಾ ಇದ್ದೇವೆ ಅಂತ. ಈಗ ಸರಿ ಮಾಡಿಕೊಳ್ಳಿ ಹೋಗಿ ಧರ್ಮಸ್ಥಳದಲ್ಲಿ. ಕಾಣ್ತಾ ಇಲ್ವಾ ನಿಮಗೆ? ಹಿಂದೂ ಯುವತಿಯರನ್ನಲ್ಲಿ ಕೊಂದಿದ್ದಾರಲ್ಲ, ಕಾಣ್ತಾ ಇಲ್ವಾ? ಅಮಾನುಷವಾಗಿ 400ಕ್ಕಿಂತಲೂ ಹೆಚ್ಚು ಹಿಂದೂ ಯುವತಿಯರು ಅಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ. ಯಾಕೆ ಇವರು ಬಾಯಿ ಬಿಚ್ಚುತ್ತಾ ಇಲ್ಲ? ಯಾಕೆ ಇವರು ಮಾತನಾಡ್ತಾ ಇಲ್ಲ? ಯಾಕೆ ಇವತ್ತು ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಭಯವ? ಧರ್ಮಸ್ಥಳದ ಅಲ್ಲಿನ ದಣಿಗಳ ಭಯವ ಇವರಿಗೆ? ಹೈಕೋರ್ಟಿನ ಸಿಟ್ಟಿಂಗ್ ನ್ಯಾಯಾಧೀಶರ ಮೇಲುಸ್ತುವಾರಿಯಲ್ಲಿ ಸಂಪೂರ್ಣವಾಗಿ ಅವರಿಗೆ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಆಗಬೇಕು ಅಂತಾದರೆ ಇದು ಒಂದು ಒಳ್ಳೆಯ ವಿಶೇಷ ತಂಡ ನ್ಯಾಯಾಧೀಶರ ನೇತೃತ್ವದಲ್ಲಿ ರಚನೆ ಮಾಡಿ ತನಿಖೆ ಮಾಡಬೇಕು ಅಂತ ಸರ್ಕಾರದ ಮುಂದೆ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ.